ಗ್ಯಾರಂಟಿ ಯೋಜನೆಯ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್.ಎಂ. ರೇವಣ್ಣ ಅವರಿಂದ, ಕಾಂಗ್ರೆಸ್ ಮುಖಂಡರು ಅವರಿಂದ ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ವಿತ್ ಪ್ರೂಫ್ ಸಮೇತ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ. ಯಾರೆಲ್ಲ ದಯವಿಟ್ಟು ವಿಡಿಯೋ ನೋಡ್ತಾ ಇದ್ದೀರಾ, ಪೂರ್ತಿ ವಿಡಿಯೋನ ನೋಡಿ. ಅದರಲ್ಲೂ ಕೂಡ ಈಗ ನಿಮಗೆ ಸಾಕಷ್ಟು ಇದ್ರ ಬಗ್ಗೆ ಗೊಂದಲ ಇತ್ತು. 21, 22ನೇ ಕಂತು ನಮಗಿನ್ನೂ ಕೂಡ ಜಮಾ ಆಗಿಲ್ಲ. ಅದರಲ್ಲೂ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಈಗ ಆಲ್ರೆಡಿ ನಾವು ಮೇ ತಿಂಗಳವರೆಗೂ ಕ್ಲಿಯರ್ ಮಾಡಿಬಿಟ್ಟಿದ್ದೀವಿ, ಜೂನ್ ತಿಂಗಳು ಒಂದು ಬರೋದು ಬಾಕಿ ಇದೆ ಅಂತ ಹೇಳಿ. ಇದಾದ ನಂತರ ಇವತ್ತು ಗೃಹಲಕ್ಷ್ಮಿ ಯೋಜನೆ ಅಥವಾ ಗ್ಯಾರಂಟಿ ಯೋಜನೆಯ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್.ಎಂ. ರೇವಣ್ಣ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಇದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಇದನ್ನು ತಿಳಿಸ್ಕೊಡ್ತೀನಿ, ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಈಗಾಗಲೇ ಬಹುತೇಕ ಜನರಿಗೆ ಗೃಹಲಕ್ಷ್ಮಿ 20ನೇ ಕಂತುವರೆಗೂ ಬಿಡುಗಡೆ ಆಗಿದೆ. ಇನ್ನೂ ಕೂಡ 21, 22, 23 3 ತಿಂಗಳ ಹಣ ಬರೋದು ಬಾಕಿ ಇದೆ. ಇದ್ರ ಬಗ್ಗೆ ಎಚ್.ಎಂ. ರೇವಣ್ಣ ಅವರು ಏನು ಹೇಳಿದ್ದಾರೆ ಅಂತ ನೋಡೋದಕ್ಕೆ ಹೋದರೆ, ನಾವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪ್ರತಿ ತಿಂಗಳು ಕೊಡಬೇಕಾಗಿತ್ತು, ಬಟ್ ಆದರೆ ನಾವು ಪ್ರತಿ 3 ತಿಂಗಳಿಗೆ ಒಂದ್ಸರಿ ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅವರೇ ಒಪ್ಕೊಂಡಿದ್ದಾರೆ. ಪ್ರತಿ 3 ತಿಂಗಳಿಗೆ ಒಂದ್ಸರಿ ಇದುವರೆಗೂ ಸಹ ನಾವು 2 ವರ್ಷ ಕಂಪ್ಲೀಟ್ ಆದರೂ ಸಹ ನಿರಂತರವಾಗಿ ಹಣ ಕೊಡ್ತಾ ಬರ್ತಾ ಇದ್ದೇವೆ. ಬಟ್ ಆದರೆ ಪ್ರತಿ ತಿಂಗಳು ಕೊಡೋಕ್ಕಾಗ್ತಾ ಇಲ್ಲ. ಕೆಲವು ಕಾರಣಗಳಿಂದ ಪ್ರತಿ ತಿಂಗಳು ಹಣ ಕೊಡೋಕ್ಕಾಗ್ತಾ ಇಲ್ಲ. ಬಟ್ ಆದರೆ ಯಾವುದೇ ಕಾರಣಕ್ಕೂ ಕೂಡ ಇನ್ನೊಂದು ಸ್ಟಾಪ್ ಅಂತೂ ಆಗಿಲ್ಲ. ನಿಮ್ಗೆ ಯಾವಾಗ ಗ್ಯಾಪ್ ಆಗಿದೆ ಆವಾಗಲೂ ನಿಮಗೆ ಪ್ರತಿಯೊಬ್ಬರಿಗೂ ಡೌಟ್ ಅನಿಸುತ್ತೆ, ಏನಿದು ಮುಂದೆ ಕೊಡ್ತಾರಾ ಇಲ್ವಾ, ಈ ರೀತಿಯ ನಿಮಗೆ ಸಹಜವಾಗಿ ಇದ್ರ ಬಗ್ಗೆ ವರಿ ಇದ್ದೇ ಇರುತ್ತೆ. ಬಟ್ ಆದರೆ ಯಾವುದೇ ಕಾರಣಕ್ಕೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ನಾವು ಬಂದ್ ಮಾಡಲ್ಲ, ನಿರಂತರವಾಗಿ ಕೊಡ್ತೀವಿ. ಆದರೆ ಸ್ವಲ್ಪ ನಿಮಗೆ ಹಣ ಜಮಾ ಮಾಡುವಲ್ಲಿ ಒಂದು 3 ತಿಂಗಳು ಡಿಫ್ರೆನ್ಸ್ ಆಗುತ್ತೆ. ಪ್ರತಿ 3 ತಿಂಗಳಿಗೆ ಒಂದ್ಸರಿನೇ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೊಡ್ತೀವಿ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ. ಇನ್ನೊಂದು ಮುಖ್ಯವಾದ ಮಾಹಿತಿ ಕೊಟ್ಟಿದ್ದಾರೆ. ಸಾಕಷ್ಟು ಜನ ಮಹಿಳೆಯರು ಕೇಳ್ತಾ ಇದ್ರಿ, GST ಇನ್ಕಮ್ ಟ್ಯಾಕ್ಸ್ ಅಂತ ಬಂದ್ಬಿಟ್ಟಿದೆ, ನಮಗೇನಾದರೂ ಒಂದು ಅಪ್ಡೇಟ್ ಇದ್ರೆ ಹೇಳಿ ಸರ್, ನಾವೇನು ಮಾಡಬೇಕು, ನಾವೇನು ತಪ್ಪು ಮಾಡಿದ್ವಿ, ನಾವು ಯಾವುದೇ ರೀತಿ GST ಮತ್ತು ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡ್ತಾ ಇಲ್ಲ, ಆದರೂ ನಾವು ಅರ್ಜಿ ಸ್ಟೇಟಸ್ ಚೆಕ್ ಮಾಡಿದಾಗ GST ಅಂತ ಬಂದಿದೆ, ಇನ್ಕಮ್ ಟ್ಯಾಕ್ಸ್ ಅಂತ ಬಂದಿದೆ, ನಮಗೇನು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ. ನಿಮಗೂ ಸಹ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಈಗಾಗಲೇ 1,20,000 ಅರ್ಜಿಗಳು ರಿಜೆಕ್ಟ್ ಆಗಿದ್ದು ಇನ್ಕಮ್ ಟ್ಯಾಕ್ಸ್ GST ಅಂತ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಏನು ಪರ್ಮನೆಂಟ್ ಆಗಿ GST ಅಥವಾ ಪರ್ಮನೆಂಟ್ ಆಗಿ ಇನ್ಕಮ್ ಟ್ಯಾಕ್ಸ್ ಯಾರು ಪೇ ಮಾಡ್ತಾ ಇದ್ದಾರೆ ಅವರನ್ನ ಹೊರತುಪಡಿಸಿ ಯಾವುದೋ ಒಂದು 5 ವರ್ಷದ ಹಿಂದೆ 3 ವರ್ಷದ ಹಿಂದೆ 1 ಸಲ 2 ಸಲ ಪೇ ಮಾಡ್ತಾ ಇದ್ರಿ, ಆಮೇಲೆ ಸ್ಟಾಪ್ ಆಯಿತು ಅಂದರೆ ಅಂಥವರಿಗೂ ಸಹ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೊಡ್ತೀವಿ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಈಗಾಗಲೇ 59,000 ಅರ್ಜಿಗಳನ್ನು ಕ್ಲಿಯರ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ನೀವು ಕೂಡ GST ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಅಲ್ಲಿ ಇದ್ದೀರಾ, ನಿಮಗೆ ಕ್ಲಿಯರ್ ಆಗಿದೆಯಾ, ಅಪ್ರೂವ್ಡ್ ಅಂತ ಹೇಳಿ ಪುಷ್ಟು DBT ಬಂದಿದೆಯಾ, ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ, ಓಕೆನಾ. ಹಾಗಾಗಿ 3 ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ 3 ತಿಂಗಳಿಗಾದರೂ ಕರೆಕ್ಟಾಗಿ ರಿಲೀಸ್ ಮಾಡಬೇಕು. ಬಾಕಿ ಇರುವಂತಹ 21, 22, 23ನೇ ಕಂತಿನ ಹಣವನ್ನು ಕೂಡ ಆದಷ್ಟು ಬೇಗ ಸರ್ಕಾರ ಬಿಡುಗಡೆ ಮಾಡಬೇಕು. ಸದ್ಯಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕಡೆಯಿಂದ ಬರದೇ ಇದ್ರು, ಎಚ್.ಎಂ. ರೇವಣ್ಣ ಅವ್ರ ಕಡೆಯಿಂದ ಕಾಂಗ್ರೆಸ್ ಮುಖಂಡರು ಮತ್ತೆ ಗ್ಯಾರಂಟಿ ಯೋಜನೆ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ, ಅವರಿಂದನೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕೃತ ಮಾಹಿತಿ ಬಂದಿದೆ. ಇದೇನು ನಾನು ಇಲ್ಲಿವರೆಗೂ ಏನು ಹೇಳ್ಕೊಂತ ಬಂದೆ, ಇದು ನಾನು ಹೇಳಿರೋದಲ್ಲ, ಎಚ್.ಎಂ. ರೇವಣ್ಣ ಅವ್ರು ಹೇಳಿರೋದನ್ನ ಪ್ರೂಫ್ ಸಮೇತ ನಿಮಗೆ ವಿವರಣೆ ನೀಡ್ತಾ ಇದ್ದೀನಿ ಅಂತ ಹೇಳಿದ್ದೆ. ಪ್ರೂಫ್ ಎಲ್ಲಿದೆ ಅಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಅಲ್ಲಿ ಹೋಗಿ ಜಾಯಿನ್ ಆಗಿ. ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕ್ ಇದೆ, ಜಾಯಿನ್ ಆಗಿ ನೀವು ಕೂಡ ವೀಕ್ಷಣೆಯನ್ನು ಮಾಡ್ಬೋದು. ಈ ವಿಡಿಯೋ ಮುಗಿದ ತಕ್ಷಣ ನಾನು ಹಾಕಿರಲ್ಲ, ಯಾಕೆಂದರೆ ಸಾಕಷ್ಟು ಜನ ಜಾಯಿನ್ ಆದ ನಂತರ ನಾನು ವಿಡಿಯೋ ಪೋಸ್ಟ್ ಮಾಡ್ತೀನಿ. ಒಂದು 10-20 ನಿಮಿಷ ಆದಮೇಲೆ ಆ ವಿಡಿಯೋದ ಲಿಂಕ್ ಹಾಕಿರ್ತೀನಿ, ನೀವು ಕೂಡ ವಾಚ್ ಮಾಡಿ, ಓಕೆನಾ. 3 ತಿಂಗಳಾಗಲಿ 4 ತಿಂಗಳಾಗಲಿ ಬಾಕಿ ಇರುವಂಥ ಕಂತುಗಳನ್ನು ಕರೆಕ್ಟಾಗಿ ಕೊಟ್ಟರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಯಾರ್ಯಾರಿಗೆ 21ನೇ ಕಂತಿನ ಹಣ ಏನಾದರೂ ಜಮಾ ಆಗಿದ್ದರೆ ದಯವಿಟ್ಟು ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕನ್ನು ಫಾಲೋ ಮಾಡಿಕೊಂಡು ಡೈರೆಕ್ಟ್ DM ಮಾಡೋದನ್ನು ಮರಿಬೇಡಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.